ಎಲ್ರಿಗೂ ನಮಸ್ಕಾರ. ನೋಡೋಣ ಇವತ್ತು ನಾನು ಡ್ರೈವಿಂಗ್ ಕ್ಲಾಸಲ್ಲಿ ಫೇಲ್ ಆಗ್ತೀನೋ ಪಾಸ್ ಆಗ್ತೀನೋ ಅಂತ. ಅದೇ ಇವತ್ತು ನಮ್ಮ ಅಮ್ಮಗೆ ಫೋನ್ ಮಾಡಿ ನಾನು ಹೇಳಿದೆ, ಈ ಥರ ನಾನು ವ್ಲಾಗ್ ಮಾಡ್ತಿದ್ದೀನಿ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಅಂತ. ಅದಕ್ಕೆ ಅಮ್ಮ ಒಂದೇ ಉತ್ತರ ಕೊಟ್ಟರು. ಆ ಉತ್ತರ ಯಾಕೋ ಕಳೆದೋದ ನನ್ನನ್ನು ನಾನು ಹುಡುಕ್ದಂಗೆ ಆಗಿತ್ತು. ಅವಳು ಅಂದ್ಲು, ನೀನು ಯಾವತ್ತೂ ಅದನ್ನು ಬಿಟ್ಟಿಲ್ಲ, ಎಲ್ಲ ಮಾಡ್ತೀನಿ ಅಂತೀಯ, ಇದು ಮಾಡ್ತೀಯಾ ಅಂದರು. ಇಲ್ಲಿ ನಮ್ಮತ್ತೆ ನಿನ್ನೆ ನನ್ನೆಲ್ಲ ವ್ಲಾಗ್ಸ್ ನೋಡಿ ತುಂಬ ಖುಷಿಯಾದರು, ವಿಶ್ ಮಾಡಿದರು, ಶೇರ್ ಮಾಡಿದ್ರು ಅದನ್ನು ಎಲ್ಲರ ಜೊತೆ. ಅವಾಗೆಲ್ಲೋ ಒಂದು ಅನ್ನಿಸ್ತು, ಅಮ್ಮನ ಅರ್ಥ ಇದೇನಾ. ಇಲ್ಲಿ ನಮ್ಮ ಅತ್ತೆ ಆಗಲಿ ನಮ್ಮ ಅಮ್ಮ ಆಗಲಿ ಇಬ್ಬರು ಭಾಳ ಸಪೋರ್ಟ್ ಮಾಡಿದರು. ಇವತ್ತೆಲ್ಲೋ ಆಫೀಸಲ್ಲಿ ಇವೆಂಟ್ ಇತ್ತು, ಸೊ ನಾನು ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಸಿದ್ದಿನ ನಾನೇ ಹೋಗಿ ಪಿಕ್ ಮಾಡ್ಕೊಂಬಂದೆ. ಮಾಡ್ಕೊಂಬಂದು ಅವಳು ಪಿಕ್ ಮಾಡಿದ ತಕ್ಷಣ ಕೇಳಿದ್ಲು, ಅಮ್ಮ ಅಪ್ಪ ಬರಲಿಲ್ಲವ ಇವತ್ತು ಅಂತ. ದಟ್ ಆ್ಯಕ್ಚುಲಿ ಟಚ್ ಮೈ ಹಾರ್ಟ್. ಈ ನಾನು ಡ್ರೈವಿಂಗ್ ಕ್ಲಾಸ್ ಅಂದಿದ್ದೆ. ಸೊ ಎಸ್, ಟುಡೇ ಇಸ್ ಮೈ ಲಾಸ್ಟ್ ಡೇ ಆಫ್ ಡ್ರೈವಿಂಗ್ ಕ್ಲಾಸ್ ಇತ್ತು. ಸೊ ಡ್ರೈವಿಂಗ್ ಕ್ಲಾಸಲ್ಲಿ ಜಡ್ಜ್ ಆಗಿದ್ದರು ನಮ್ಮ ಹಸ್ಬೆಂಡು. ಅವ್ರ ಹಿಂದೆ ಕುಂತು ನನ್ನ ಜಡ್ಜ್ ಮಾಡ್ತಿದ್ರು, ಚೆನ್ನಾಗಿ ಹೊಡಿತೀನೋ ಇಲ್ವೋ, ಅವ್ರ ಕಾರ್ ನಾನು ಕೊಡ್ತಾರೋ ಇಲ್ವೋ ಅಂತ. ಯೂಶ್ವಲಿ ನನ್ನ ಲೈಸೆನ್ಸ್ ಆಗಿ 4 years ಆಯಿತು. ಬಟ್ ಟಿಲ್ ದ ಡೇಟ್ ಪ್ರಾಬ್ಲಮ್ ಏನಂದರೆ ನ್ಯಾರೋ ರೋಡಲ್ಲಿ ನಾನು ಹೊಡೆದಿಲ್ಲ. ಸೊ ಅದನ್ನೇ ಅವರು ಬಂದು ನೋಡ್ತಿದ್ರು, ನಾನು ಹೊಡಿತೀನೋ ಇಲ್ವೋ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ಪಾಸ್ ಆದ್ನೋ ಫೇಲ್ ಆದ್ನೋ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು.